ಇದೇನಾ ಮಿಲ್ಟ್ರಿಗೆ ಆಡಿಷನ್ ಕೊಡೋದು ಮೇಲೆ? ಯಾರಪ್ಪ ನೀನು? ಸರ್ ಹಾಂ ಸರ್ ನಾನು ಸೋಲ್ಜರ್ ಆಗಬೇಕಂತ ತುಂಬ ಆಸೆ, ಅದಕ್ಕೆ ಸೆಲೆಕ್ಟ್ ಆಗಕ್ಕೆ ಬಂದಿದ್ದೀನಿ ಸರ್. ನಾಳೆಯಿಂದ ಟ್ರೈನಿಂಗ್ ಕೊಡ್ತೀರಾ? ಇವತ್ತಿಂದಾನೇ ಕೊಡ್ತೀರಾ? ಇವತ್ತಿನ ಹೋಗಿ ಟ್ರೈನಿಂಗ್ ಮಾಡು. ಅಲ್ಲಿದ್ದಾರಲ್ಲ ಅವ್ರನ್ನ ಕೇಳು, ಒಂದು ಲೀಡರು ಅವನ ಜೊತೆ ಮಾಡು ಟ್ರೈನಿಂಗ್. ಹಾಂ ಸರ್, ಹೋಗಿ ಕೇಳು. ಸರಿ ಸರ್. ಅವನ ಹತ್ರ ಟ್ರೈನಿಂಗ್ ಮಾಡಿ. ಸರಿ ಆಯಿತು. ಯಾಕಣ್ಣ ಏನಾಯ್ತು? ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಚಪ್ಪಲಿ ಅಲಾಡಿಲ್ಲ ಯಾವ ಸರ್. ನಿಮ್ಮ ಕ್ಯಾಪ್ಟನ್ನೇ ಒಳಗೆ ಬಿಟ್ಟಿತ್ತು. ಎಲ್ಲಿದ್ದಾರೆ ಅವರು? ಸರ್ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್, ಅವರೇ ಹೇಳಿದ್ರು. ಚಪ್ಪಲಿ ಯಾಕೆ ಹಾಕೊಂಡ್ಬಿಟ್ಟು? ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ, ನೀವೇ ಕಲಿಸ್ಬೇಕು. ನನಗೆ ಗೊತ್ತಾಗಲಿಲ್ಲ ಸರ್. ಬರ್ರಿ ನಮ್ಮ ಕ್ಯಾಂಪೈನ್. ಇದೇನಾ ನಮ್ಮ ಕ್ಯಾಂಪೇನು? ಹೌದು ಸರ್. ಯಾರು ನೀವು? ನಾನು ಹೊಸ್ದಾಗಿ ಅಪಾಯಿಂಟ್ ಆಗಿದ್ದೀನಿ ಸೋಲ್ಜರ್ಗೆ. ಇದೇನಾ ಕ್ಯಾಂಪೇನು? ಇದೆ ಸರ್, ನೋಡಿ ಸರ್. ಇವಾಗಿಂದನೇ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ? ಇವಾಗಿಲ್ಲ ಸರ್. ಹೋಗೋಣ. ನೀವು ಒಂಥರ ಚೆನ್ನಾಗಿ ಸರ್. ನಮಗೆ ಕ್ಯಾಪ್ಟನ್ ಮತ್ತು ಅಲ್ಲಿ ಇರ್ತಾರೆ, ಅವ್ರದ್ದು ಯಾವ ಕ್ಯಾಂಪೇನು? ಅವ್ರದ್ದು ಚೆನ್ನಾಗಿ ಮಾತಾಡ್ತೀರಾ, ಬರ್ರಿ ಹೋಗಿ ಬರೋಣ. ಇದು ಯಾರ್ದು ಸ್ಲಿಪ್ಪರ್ಸು? ನಮ್ಮ ನಿಮ್ದಾ? ಸರ್ ನೋಡ್ಕೊಂಬರೋಣ. ಸರ್ ಸರ್ ಏನಾಯ್ತು ಸರ್? ಸರ್ ಸರ್ ಏನಾಯ್ತು ಸರ್? ಸರ್ 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 ಓಯ್, ಆಂಬುಲೆನ್ಸಿಗೆ ಕಾಲ್ ಮಾಡೋಣ ಬೇಗ. ಪಾಕಿಸ್ತಾನ್ ಸೋಲ್ಜರ್ಸ್ ಸರ್. ಎಂಥ ಸರ್ವಿಸ್ ನೀವು? 4 ಗಂಟೆ ಆದರೂ ಆಂಬುಲೆನ್ಸ್ ಬಂದಿಲ್ಲ. ಏನಂದ್ರಿ? ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗಿತ್ತಾ? ಸಾರಿ ಸರ್, ಇಲ್ಲೇ ಫಸ್ಟ್ ಏಡ್ ಕೊಡಕ್ಕೆ ಬರ್ರೋ, ಇಟ್ಕೊಡ್ರು. ಹುಷಾರು. ರೋಹನ್, ನೀನು ಫಸ್ಟ್ ಏಡ್ ಮೆಟೀರಿಯಲ್ಸ್ ತರೋಗು. ಓಡು, ಹೋಗು ನೀನು, ಹೋಗು. ಬನ್ನಿ ಸರ್. ಗಿಲ್ಮುಲ್ಕೆ ತಂದೆ. ಕೈ ಉಜ್ರಿ ಒಬ್ರು, ಕೈ ಉಜ್ಜು. ಸರ್ ಸರ್ ನನಗೇನಾಗಿತ್ತು ಸರ್? ಅದೇನಾಗಿತ್ತು ಅಂದರೆ ಎಂಥ ಸರ್ವಿಸ್ ನೀವು? 4 ಗಂಟೆ ಆದರೂ ಆಂಬುಲೆನ್ಸ್ ಬಂದಿಲ್ಲ. ಏನಂದ್ರೆ ಆಂಬುಲೆನ್ಸ್ ಆಕ್ಸಿಡೆಂಟ್ ಆಗ್ತಾ? ಸಾರಿ ಸರ್, ಇಲ್ಲೇ ಫಸ್ಟ್ ಏಡ್ ಕೊಡ್ತೀನಿ. ಓಯ್ ಸೋಲ್ಜರ್, ಎದ್ದಾಡ್ರು, ಬೆಳಗ್ಗೆ ಆಯ್ತು. ಸರ್ ಎದ್ದಾಡ್ರಿ ಸರ್, ಬೆಳಗ್ಗೆ ಆಯ್ತು. ಹೊರಗಡೆ ಬರ್ರಿ. ಚಂದ್ರ ನೆತ್ತಿ ಗುಡಿತ. ಸಾರಿ ಚಂದ್ರ ಅಲ್ಲ, ಸೂರ್ಯ ನೆತ್ತಿ ಗುಡಿತ. ನಿಮ್ಮ ನೆತ್ತಿಗಂದ್ರೆ ಬೆನ್ನಿಗೆ ಹೊಡ್ಕೊಂಬಿಟ್ರಲ್ಲ ಸರ್. ಬನ್ನಿ ಸರ್, ಇವಾಗ ಸ್ವಲ್ಪ ಜೋಶಾಗಿರ್ಬೇಕು. ಯಾಕೆ ಸರ್? ನಿನ್ನೆ ಬೇರೆ ಅಟ್ಯಾಕ್ ಆಗ್ಬಿಟ್ಟು ಕ್ಯಾಪ್ಟನಿಗೆ ರೆಸ್ಟ್ ಬೇಕು. ಬೇಡ ಬೇಡ ಬೇಡ. ಮಲಗ್ರಿ ಸರ್. ಸರ್ ನಿನ್ನೆ ಬೇರೆ ಆ ಥರ ಆಗಿತ್ತು, ಮಲಗಿ ಸರ್. ಹೇ, ನಾವೆಲ್ಲಿ ಬಂದಿದ್ದೀವಿ? ಎದ್ದೇಳ್ರು. ಇದೆಲ್ಲ ಸೆಕೆಂಡ್ ಫ್ಲೋರ್ ಅಲ್ಲ, ಕೆಳಗಡೆ ಫ್ಲೋರಿಗೆ ಬಂದಿದ್ದೀವಿ. ಅಲ್ಲೇ ನಮ್ಮ ಕ್ಯಾಂಪೇನ್ ಇರೋದು. ಡೆಸ್ಟ್ರಾಯ್ ಆಗೈತೆ. ಹೌದು, ಮೇಲ್ ಕ್ಯಾಮ್ರಾ ಇಟ್ಟಿದ್ವಲ್ಲ, ಅದನ್ನು ಚೆಕ್ ಮಾಡೋಣ ಬನ್ನಿ. ಚೆಕ್ ಮಾಡೋಣ. ಅರಿಯೇನ್ ಮುಖಕ್ಕೇನು ಹತ್ತೈದು ಕಣೋ. ಟಾಸ್ಕ್ ಆಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ಕ್ಯಾಮ್ರಾ ಡೆಸ್ಟ್ರಾಯ್ ಆಗಿರ್ಬೇಕು. ಅಲ್ಲಿರೋದು
ಏನೋ ಡಮ್ ಅಂತ ಸೌಂಡ್ ಕೇಳಿಸ್ತಂತೆ. ಹೋಗಿ ನೋಡಿದ್ರೆ ಏನೂ ಇರಲಿಲ್ವಂತೆ. ಅದು ಬೇರೆ ಆಗುತ್ತೆ. ಅದಿರಲಿ, ರೋಹನ್ ಮತ್ತು ಆಯುಷ್ ಎಲ್ಲೋದ್ರು? ನಾನು ಕ್ಯಾಂಪೇನ್ ಹತ್ರ ಹೋಗಿದ್ದೆ. ಕ್ಯಾಂಪೇನ್ ಹತ್ರ ಫುಲ್ ಡಾರ್ಕ್ ಇತ್ತು ಮತ್ತು ಧೂಳು ಇತ್ತು. ರೋಹನ್ ಸಿಗಲಿಲ್ಲ. ರೋಹನ್ ಸಿಗ್ಲಿಲ್ವಾ? ಇಲ್ಲ. ಅಲ್ಲೇ ಎಲ್ಲರೂ ಕೇಳಿಸ್ತಿಲ್ಲ, ನಮಗೆ ಯಾಕೆ ಕೇಳಿಸ್ತಿರ್ಬೋದು? ನಾನೇನು ಒಂದು ವಿಷಯ ಹೇಳೋದು ಮರ್ತೋದು. ನಾನು ಯಾಕೆ ಆ ಥರ ತಲೆ ಸುತ್ತ ಬಂದಿರೋ ಥರ ಮಾಡಿದೆ ಅಂದರೆ, ನಾನು ಒಂದ್ಸಲಿ ನೀವೆಲ್ಲ ಅಲ್ಲಿ ನೀನು ಕೂತಿದ್ದಲ್ಲ ಅವ್ರ ಹತ್ರ, ಅದೇ ಕ್ಯಾಂಪ್ ಟ್ರೈನಿಂಗ್ಗೆ ಮಾತಾಡ್ಕೊಂಡು ಕೂತಿದ್ರಲ್ಲಪ್ಪ, ಆವಾಗ ನಾನು ಒಬ್ಬ ಪಾಕಿಸ್ತಾನಿ ಸೋಲ್ಜರ್ ಅಟ್ಯಾಕ್ ಮಾಡಿಬಿಟ್ಟ. ಅದಕ್ಕೆ ನಾನು ಹಿಂದೆ ಮುಂದೆ ಯೋಚಿಸ್ದಂಗೆ ರಿಅಟ್ಯಾಕ್ ಮಾಡಿಬಿಟ್ಟೆ. ಅವನಿಗೆ ಸ್ವಲ್ಪ ಜೀವ ಇತ್ತು, ನೆರಳಾಗ್ತಿದ್ದ. ಅವಾಗ ಏನಾದರೂ ನಿಮಗೆ ಹೇಳಿದ್ರೆ ಅದೆಲ್ಲ ವಿಷಯ ಸ್ಪ್ರೆಡ್ಡಾಗಿ ಕೆಳಗಡೆ ಫ್ಲೋರಲ್ಲಿ, ಈ ಕಾಂಪ್ಲೆಕ್ಸಿನ ಕೆಳಗಡೆ ಫ್ಲೋರಲ್ಲಿ ಫಂಕ್ಷನ್ ನಡೀತಿತ್ತು. ಅದು ಗಾಬರಿ ಆಗಿ ಕ್ಯಾನ್ಸಲ್ ಮಾಡಿಬಿಡ್ತಾರೆ ಅಂತ ಯಾರಿಗೂ ಹೇಳ್ದಂಗೆ ಅಲ್ಲಿ ಪಕ್ಕದಲ್ಲಿ ಖಾಲಿ ಸೈಕಲ್ ಇತ್ತು. ಅಲ್ಲಿ ಸಾಕ್ಬೇಕಾದ್ರೆ ತಲೆಗೆ ನನ್ನ ಬಿಟ್ಟ ತಲೆಗೆ ವಿಪರೀತ ಏಟಿದ್ಬಿಡ್ತು. ಅದಕ್ಕೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಮಿಲ್ಟ್ರಿ ಬೇಸ್ ಟ್ರೈನಿಂಗ್ ಸೆಂಟರ್ ಹತ್ರ ಬಂದೆ. ಆವಾಗ ಟ್ಯಾಂಕ್ ಹತ್ರ ತಲೆ ಸುತ್ತಿಬಿಟ್ಟೆ. ಪಾಕಿಸ್ತಾನಿ ಸೋಲ್ಜರ್ ಆತ್ಮನೇ ನಮ್ಗೆ ಕಾಡ್ತಿರ್ಬೋದು.